ಎಷ್ಟಂತೆ ಎಷ್ಟು ಬ್ರೋ ಜರ್ಸಿ 300 ಬ್ರೋ 200 ರೂಪಾಯಿ ಕೊಟ್ಟು ತಂದಿದ್ದೀನಿ ನೋಡಿ 200 ರೂಪಾಯಿ 700 ರೂಪಾಯಿ ಹೇಳಿದ್ ಗೊತ್ತಾ ಅವನು ಮೂರಕ್ಕಾ ಒಂದು ಟಿ ಶರ್ಟ್ಗೂ ಜಗಳ ಮ್ಯಾಚ್ಗೂ ಜಗಳ ಇಲ್ಲಿ ಕೇಳಿಲಿ ನಾವು ಬೆಂಗಳೂರಲ್ಲಿ ಬಂದು ಜರ್ಸಿ ಮಾಡ್ತಿದ್ಯಾ ತಾನೆ ಕನ್ನಡ ಬರೋದು ನಿಮಗೆ ಅಲ್ಲ ಆರ್ ಸಿ ಬಿ ಜರ್ಸಿ ಮಾತ್ರ ಸೇಲ್ ಮಾಡ್ತೀಯ ಕೇಳಿ 4 ಜನರ ಗುಂಪು ಕಟ್ಕೊಂಡು ಕೈಲೊಂದು ಕ್ಯಾಮರಾ ಇಟ್ಕೊಂಡು ಕಂಟೆಂಟ್ ಅಂತ ಹೇಳ್ಬಿಟ್ಟು ಕಷ್ಟಪಟ್ಟು ಕೆಲಸ ಮಾಡುವಂತಹ ಹುಡುಗರನ್ನ ಇಲ್ಲ ಕಷ್ಟಪಟ್ಟು ಕೆಲಸ ಮಾಡುವಂತಹ ಜನರನ್ನ ಗೋಳೈಸ್ಕೊಳ್ತಿದೆಯಲ್ಲ ಎಷ್ಟು ಸುಲಭ ಅಲ್ಲ ಎಲ್ರಿಗೂ. ನಿನ್ನೆ ಆಗಿರಬೇಕು RCB ಮತ್ತು ಚೆನ್ನೈ ಮ್ಯಾಚ್ ಇರುವಾಗ ಹುಡುಗೊಬ್ಬ ಸಿಗ್ನಲ್ ಅಲ್ಲಿ ಟಿ ಶರ್ಟ್ ಮಾಡ್ತಾ ಇದ್ದಾನೆ. ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತಾ ಹೋದಾಗೆ ಈ ವಿಡಿಯೋ ಸಿಕ್ತು ನೋಡಿ ಎಷ್ಟು ಗೋಳೈಸ್ಕೊತಾ ಇದ್ದಾರೆ. ಅಲ್ಲಿ ಕಮೆಂಟ್ ಮೇಲೆ ಕಮೆಂಟ್ ಬರ್ತಾ ಇದೆ, ಕಮೆಂಟಲ್ಲಿ ಉಗಿತಾ ಇದ್ದಾರೆ ಜನ, ಅಲ್ಲಿ ಪಿನ್ ಮಾಡಿದ್ದಾರೆ ಮನೋರಂಜನೆಗೋಸ್ಕರ ಮಾತ್ರ ಅವರು ಲಾಭ ನಷ್ಟ ಆಗದಾಗೆ ನಾವು ವ್ಯಾಪಾರ ಮಾಡಿದ್ದೇವೆ ಅಂತ. ನಿಮ್ಮ ಮನೋರಂಜನೆಗೋಸ್ಕರ ಇನ್ನೊಬ್ಬರ ಹೊಟ್ಟೆಗೆ ಹೊಡೆಯೋದಿದೆಯಲ್ಲ, ಇವಾಗ ನೀವು ವಿಡಿಯೋ ಮಾಡಿ ಹಾಕ್ತಿರಲ್ಲ 300 ರೂಪಾಯಿ 200 ರೂಪಾಯಿ, ಅವನೇನೋ ವ್ಯಾಪಾರ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ನಾಳೆ ದಿನ ನಿಮ್ಮ ವಿಡಿಯೋ ನೋಡ್ಕೊಂಡು ಇನ್ನೊಬ್ರು ಅದೇ ರೀತಿ ಬಾರ್ಗೇನ್ ಮಾಡ್ತಾರೆ. ಒಂದು ಟಿ ಶರ್ಟ್ ಮೇಲೆ ಒಂದು 20 30 50 ರೂಪಾಯಿ ಇಟ್ಕೊಂಡು ಸಿಗ್ನಲಲ್ಲಿ ಆ ಬಿಸಿಲನ್ನು ಲೆಕ್ಕಿಸದೆ ಕೆಲಸ ಮಾಡ್ತಾರೆ. ಏನು ಕೋಟಿ ಕಟ್ಲೆ ದುಡಿಯೋರಲ್ಲ ಅವರಲ್ಲ. ಸಾಧ್ಯ ಆದರೆ ಕಂಟೆಂಟ್ ಅಂದರೆ ಏನು ಗೊತ್ತಾ, ನೀವು ಅವನ ಪ್ಲೇಸಲ್ಲಿ ನಿಂತ್ಕೊಂಡು ಅವ್ನಿಗೊಂದಿಷ್ಟು ಟಿ ಶರ್ಟನ್ನು ಸೇಲ್ ಮಾಡಿಕೊಡೋದು. ನೀವು ಬಾರ್ಗೇನ್ ಮಾಡೋದನ್ನು ಅಲ್ಲಿ ತೋರಿಸೋದಲ್ಲ. ಎಂತೆಂಥ ಬ್ರ್ಯಾಂಡ್ ಡ್ರೆಸ್ ಎಲ್ಲ ಟಿ ಶರ್ಟ್ ಎಲ್ಲ ಹಾಕ್ತೀರಾ 5000 10,000 ಹಾಕ್ಕೊಂಡು. ಅವರನ್ನೆಲ್ಲ ಕೇಳುವಂತಹ ಗಡ್ಸ್ ಯಾರಿಗಿಲ್ಲ. ಯಾಕೆಂತ ಹೇಳಿದ್ರೆ ಬ್ರ್ಯಾಂಡ್. ಇವನು ಸಣ್ಣ ಹುಡುಗ ಪಾಪ ಸಿಗ್ನಲಲ್ಲಿ ಮಾರೋಣಲ್ವಾ, ಹೇಳೋರು ಕೆಲವ್ರು ಯಾರು ಇರಲ್ಲ. ಕಂಟೆಂಟ್ ಅಂದ್ರೆ ಹಂಗಲ್ಲ ರೀ, ನೀವು ಸೇಲ್ ಮಾಡಿ ಕೊಡಿ, ಜನ ಚಪಾಲೆ ತರ್ತಾರೆ. ಈ ರೀತಿ ಎಲ್ಲ ಕಂಟೆಂಟ್ ಮಾಡೋದು ಫನ್ಗೋಸ್ಕರ ಆದರೂ ಅಷ್ಟೇ. ಇನ್ನೊಬ್ಬರ ಕಷ್ಟ ಇನ್ನೊಬ್ಬರ ಅಸಹಾಯಕತೆ ನಮಗೆ ಕಂಟೆಂಟ್ ಆಗಬಾರ್ದು.